ಸನ್ಮಾನ್ಯ ಅತಿಥಿಗಳೇ, ಡಾಕ್ಟರ್ ಬೋರೇಗೌಡರೇ, ಆಹ್ವಾನಿತರೆ, ಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗುತ್ತಿರ್ತಕ್ಕಂಥ ಸಹೃದಯಿಗಳೇ, ಡಾಕ್ಟರ್ ಪಿ ಬೋರೇಗೌಡರನ್ನು 90ರ ದಶಕದಲ್ಲಿ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕೆಲಕಾಲ ಕುಲಪತಿಗೂ ಆಗಿದ್ದರು. ಅವರು ಕಾರ್ಯನಿರ್ವಹಿಸುತ್ತಿದ್ದ ಕಾಲದಿಂದ ಅವರನ್ನು, ಅವರ ಕಾರ್ಯವೈಖರಿಯನ್ನು ತುಂಬಾ ಸಮೀಪದಿಂದ ನೋಡಿದ್ದೇನೆ. ಕುಲಸಚಿವರಾಗಿ ಅವರು ತಾವೊಬ್ಬ ದೂರದೃಷ್ಟಿಯ, ಸಮಾಧಾನ, ದಯೆ, ನಿಷ್ಪಕ್ಷಪಾತದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಅವರ ಪ್ರಭಾವ ವಲಯದ ಒಳಕ್ಕೆ ಬಂದವರ ಎಲ್ಲರಿಂದ ಮೆಚ್ಚುಗೆ, ಗೌರವಕ್ಕೆ ಭಾಜನರಾದರು. ಅವರು ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ನೀತಿ ನಿಯಮ ಕಟ್ಟುಪಾಡುಗಳನ್ನು ಆಡಳಿತ ಕೌಶಲದೊಂದಿಗೆ ಬೆರೆಸಿ ವಿಶ್ವವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಅಹರ್ನಿಶಿ ದುಡಿದರು. ನಂತರ ಅವರು ಕಾರ್ಯವಾಹಕ ನಿರ್ದೇಶಕರಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿನ ಅನೇಕ ಮಹತ್ತರ ನಿರ್ಧಾರಗಳನ್ನು ಕೈಗೊಂಡು ಅದರ ಮುನ್ನಡೆಗೆ ಅಡಿಪಾಯ ಹಾಕಿದರು. ದೊಡ್ಡ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ದೊರಕುವ ಗುಣಮಟ್ಟದ ಸೇವೆ ಜನಸಾಮಾನ್ಯರಿಗೆ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಿದರು. ಕಲಬುರಗಿಯ ಭಾಗದಲ್ಲಿ ಅಲಭ್ಯವಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳನ್ನು ಅವರಿಗೆ ಹೈದರಾಬಾದ್, ಶೋಲಾಪುರ್, ಮಿರಜ್ ಮತ್ತು ಕೊಲ್ಹಾಪುರದಲ್ಲಿಯೂ ದೊರಕುವಂತೆ ಮಾಡಿದರು. ಹಿಂದುಳಿದ ಪ್ರದೇಶದ ಜನರು ಆರೋಗ್ಯ ಸೇವೆಗಳಿಂದ ವಂಚಿತರಾದ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ದೊರಕಿಸಿಕೊಡುವಲ್ಲಿ ಗೌಡ್ರು ಯಶಸ್ವಿಯಾದರು. ಅವರ ನೆನಪಿನ ದಾಖಲಾತಿಯಲ್ಲಿ ವೈಯಕ್ತಿಕ ಸಾಧನೆ, ಗುರಿಗಳ ದಾಖಲಾತಿ ಇದ್ದು ಅಲ್ಲಿ ನೀತಿ, ನಾವೀನ್ಯತೆ ಮೇಳೈಸಿರುವುದನ್ನು ಕಾಣುತ್ತೇವೆ. ಬೋರೇಗೌಡರು ಒಂದು ಮಾದರಿ ಆಡಳಿತಗಾರರು, ವೈದ್ಯರು, ನೀತಿ ನಿರೂಪಕರು ಅವುಗಳನ್ನು ಹೆಮ್ಮೆಯಿಂದ ಅನುಸರಿಸಬಹುದು. ಈ ದಿಶೆಯಲ್ಲಿ ಅವರ ಗ್ರೌಂಡ್ ಟು ಗವರ್ನೆನ್ಸ್ 2 ಸಂಪುಟಗಳು ಮಾರ್ಗದರ್ಶಿಯಾಗಿವೆ. ಅವು ಕೃಷಿ ಕಾಯಕದಲ್ಲಿ ಆಸಕ್ತರಾದವರಿಗೆ, ಸರಕಾರಿ ನೌಕರರಿಂದ ಅವರು ನಿವೃತ್ತಿ ಹೊಂದಿದ ನಂತರವೂ ಸಹ ಅವರು ವ್ಯಕ್ತಿಯೊಬ್ಬನ ವ್ಯಕ್ತಿ ಆದ ಪಯಣದ ಕೊನೆ ಅಧ್ಯಾಯ ಎಂದು ಅನೇಕರ ತಿಳುವಳಿಕೆ. ಅನೇಕ ವರ್ಷಗಳ ಕೆಲಸದ ನಂತರ ದೊರೆಯುವ ವಿಶ್ರಾಂತಿ ಅದು ಒಂದು ಅನೇಕರ ಭಾವನೆ. ಆದರೆ ಬೋರೇಗೌಡರ ವಿಷಯದಲ್ಲಿ ಅದು ಹಾಗಿರದೆ ಅದು ಜೀವನದ ಮತ್ತೊಂದು ಘಟ್ಟದತ್ತ ಪಯಣವಾಗಿದ್ದಿತು. ಅದು ಅವರಿಗೆ ತಮ್ಮನ್ನು ತಾವು ಕಾಣುವುದು, ಅದರಲ್ಲಿ ಹೊಸದನ್ನು ಅರಸುವುದು ಮತ್ತು ಹೊಸ ಚೈತನ್ಯದಿಂದ ಕಾರ್ಯ ಮಾಡುವುದು. ಅವರು ಆಡಳಿತಕಾರಿಯಾಗಿ ದೊರಕಿಸ ಗುಣ ವಿಶೇಷಗಳನ್ನು, ಮೌಲ್ಯಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಅನುಭವವನ್ನು ಜೀವನದ ಹೊಸ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಲು ಉದ್ಯುಕ್ತರಾದರು. ಅವರು ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ದೊರೆತ ಅನುಭವಗಳು, ಸುವರ್ಣ ಆರೋಗ್ಯ ಸುರಕ್ಷಾ ಪ್ರತಿಷ್ಠಾನವನ್ನು ಬಲಪಡಿಸುವಲ್ಲಿ ಎದುರಿಸಿದ ಅಡ್ಡಿ ಆತಂಕಗಳನ್ನು ಪರಿಹರಿಸಿದ ವಿಧಾನಗಳು, ಆರೋಗ್ಯ ರಕ್ಷಣೆಗೆ ಆರ್ಥಿಕ ಸಂಪನ್ಮೂಲಗಳ ವಿನಿಯೋಗದಲ್ಲಿ ಪಾರದರ್ಶಕತೆಯ ಅನುಭವಗಳನ್ನು ದೇಶದ ಬೇರೆ ರಾಜ್ಯಗಳು ಉಪಯೋಗ ಪಡಬೇಕೆಂದು ಕಾರ್ಯೋನ್ಮುಖ ಆದರು. ಯಾವುದೇ ವ್ಯಕ್ತಿಯ ಜ್ಞಾನ, ಅನುಭವವನ್ನು ಬಳಸಿಕೊಳ್ಳದಿದ್ದರೆ ಅದು ತನ್ನ ಸಾರ್ಥಕತೆಯನ್ನು ಪಡೆಯುವುದಿಲ್ಲ. ಆ ಅನುಭವ ಎಲ್ಲರಿಗೂ ಮುಕ್ತವಾಗಿ ದೊರೆಯಬೇಕು. ಆ ಕಾಲದಲ್ಲಿ ಅವರು ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ಯೋಜನಾ ಕಾರ್ಯಕ್ರಮಗಳನ್ನು ರೂಪುಗೊಳಿಸುವ ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರೊಡನೆ ಮಾಡಿದ ವಿಚಾರ ವಿನಿಮಯ ಬೋರೇಗೌಡರು ಕರ್ನಾಟಕದಲ್ಲಿ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಎದುರಿಸಿದ ಸಮಸ್ಯೆಗಳನ್ನೇ ಇತರ ರಾಜ್ಯಗಳು ಎದುರಿಸುತ್ತಿದ್ದವು. ಆರೋಗ್ಯ ಸೇವೆಗೆ ಖರ್ಚಾಗುವ ಹಣ, ಚಿಕಿತ್ಸಾ ವಿಧಾನದ ಕಾರ್ಯವಿಧಾನ, ಆಸ್ಪತ್ರೆಗಳ ಜವಾಬ್ದಾರಿ, ಜನಸಾಮಾನ್ಯರಿಗೆ ದೊರೆಯುವ ಚಿಕಿತ್ಸೆಯ ಫಲಶ್ರುತಿ ಅನೇಕ ಪ್ರಶ್ನೆಗಳನ್ನು ಎದುರಿಸುತ್ತಿದ್ದವು. ಕರ್ನಾಟಕ ಮಾದರಿಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿದ್ದ ಬೋರೇಗೌಡರು ಇತರ ರಾಜ್ಯಗಳು ಎದುರಿಸುತ್ತಿದ್ದ ಸಮಸ್ಯೆಗಳು ಹೋಲಿಕೆ ಪಡೆದಿದ್ದರಿಂದ ಅವುಗಳ ಪರಿಹಾರ ಸೂತ್ರವನ್ನು ರೂಪಿಸುವುದು ಬೋರೇಗೌಡರಿಗೆ ಕಷ್ಟ ಎನಿಸಲಿಲ್ಲ. ಬೋರೇಗೌಡರನ್ನು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅವರಿಗೆ ಸಹಾಯ ಮಾಡಲು ಆಯುಷ್ಮಾನ್ ಭಾರತದ ಉಪಯುಕ್ತತೆಯನ್ನು ಹೆಚ್ಚಿಸುವ ಭಾರತ ಸರ್ಕಾರದ ಬಹುಮುಖ್ಯ ಆರೋಗ್ಯ ರಕ್ಷಣೆ ಮಿಷನ್ ಕಾರ್ಯಕ್ರಮವನ್ನು
ಸಾಕಾರಗೊಳಿಸುವ ಸದವಕಾಶ ಬೋರೇಗೌಡರಿಗೆ ದೊರೆಯಿತು. ಈ ಯೋಜನೆಯ ಫಲ 50 ಕೋಟಿಗೂ ಹೆಚ್ಚು ಜನರಿಗೆ ತಲುಪುವುದಾಗಿದ್ದಿತು. ಅದನ್ನು ದೇಶದ ಸಾವಿರಾರು ಆಸ್ಪತ್ರೆಗಳು ಅಳವಡಿಸಿಕೊಂಡವು. ಗುಣಮಟ್ಟದ ಸೇವೆ, ಪಾರದರ್ಶಕ ಆಡಳಿತ ವ್ಯವಸ್ಥೆ, ರೋಗಿಗೆ ಮತ್ತು ಆತನ ಕುಟುಂಬಕ್ಕೆ ಆರೋಗ್ಯ ಸೇವೆಯನ್ನು ಭಾರವಾಗದ ರೀತಿ ದೊರಕಿಸಿಕೊಡುವುದು ಮುಖ್ಯವಾಗಿದ್ದವು. ನಿವೃತ್ತಿಯ ನಂತರ ಬೋರೇಗೌಡರು ಉತ್ತರ ಪ್ರದೇಶ, ಬಿಹಾರ ಮತ್ತು ಒಡಿಶಾ ರಾಜ್ಯಗಳು ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾದರು. ನಿವೃತ್ತಿಯ ನಂತರವೂ ತಮ್ಮ 2ನೇ ಇನ್ನಿಂಗ್ಸ್ನಲ್ಲಿ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡುವ ಅವಕಾಶ ಗೌಡರಿಗೆ ದೊರೆತಿದ್ದು ಅವರ ಕರ್ತವ್ಯ ನಿಷ್ಠೆ, ಸೇವಾ ಮನೋಭಾವಕ್ಕೆ ದೊರೆತ ಬಹುದೊಡ್ಡ ಗೌರವವಾಗಿದೆ. ಜನಸಾಮಾನ್ಯರು ತಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಎದುರಿಸುತ್ತಿದ್ದ ತೊಂದರೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವಲ್ಲಿ ಅವರು ಯಶಸ್ವಿಯಾದರು. ಅವರ ಅನುಭವ ಬೇರೆ ರಾಜ್ಯಗಳ ಜನರಿಗೆ ಮುಕ್ತ ರೀತಿ ಆರೋಗ್ಯ ಸುಧಾರಣೆಗೆ ಅವಕಾಶ ಮಾಡಿಕೊಟ್ಟಿತ್ತು. ತಮ್ಮ ಆರೋಗ್ಯದಲ್ಲಿ 2 ಬಾರಿ ಜೀವನ್ಮರಣದ ಸಮಸ್ಯೆಗೆ ಎದುರಾಗಿ ಹೃದಯಾಘಾತ ನಂತರ ಮೆದುಳಾಘಾತ ಹೊಂದಿದರೂ ಧೃತಿಗೆಡದೆ ಚೇತರಿಸಿಕೊಂಡು ತಮ್ಮ ಬದುಕಿನ ಪಯಣವನ್ನು ಅವರು ಮುಂದುವರಿಸಿದ್ದಾರೆ. ತಳಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಜನಸಾಮಾನ್ಯರು ಎದುರಿಸುತ್ತಿದ್ದ ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ನೆರವು ದೊರಕಿಸಿಕೊಟ್ಟು ಪರಿಹಾರವನ್ನು ದೊರಕಿಸಿಕೊಳ್ಳಲು ಯಶಸ್ವಿಯಾದರು. ಸರ್ಕಾರಿ ಆಡಳಿತ ಅಧಿಕಾರಿಯಾದ ಅವರು ಮಾಡಿದ ಕೆಲಸದ ದುಪ್ಪಟ್ಟು ಕೆಲಸವನ್ನು ಸ್ವತಂತ್ರ ಸಲಹೆಗಾರರಾಗಿ ಮಾಡಿದರು. ಆದರೆ ಜನಸೇವೆಯ ಮೂಲಭೂತ ತತ್ವಗಳು, ಆದರ್ಶಗಳು ಬದಲುಗೊಳ್ಳದೆ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಸೇವಾ ಮನೋಭಾವ, ದಯೆ, ಜನಸೇವೆ ಅವರ ಯಶಸ್ಸಿನ ಅಡಿಪಾಯ. ಅವರು ಸರ್ಕಾರದೊಳಗೆ ಮತ್ತು ಸರ್ಕಾರದ ಆಚೆ ದೊರಕಿಸಿದ ಅನುಭವಗಳನ್ನು ಗ್ರೌಂಡ್ ಟು ಗವರ್ನೆನ್ಸ್ ಎಂಬ 2 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ಸಾರ್ವಜನಿಕ ಸೇವೆ ಹೇಗೆ ವಿಸ್ತಾರವಾಗಿ ಜನಪದಕ್ಕೆ ಸೇವೆ ಸಲ್ಲಿಸಬಹುದು ಎಂಬುದನ್ನು ಬಿಡಿ ಬಿಡಿಯಾಗಿ ವಿವರಿಸಿದ್ದಾರೆ. ಸರ್ಕಾರದ ಚೌಕಟ್ಟಿನೊಳಗೆ ಕೆಲಸ ಮಾಡಿದರೂ ಜನಪದಕ್ಕೆ ಉಪಯುಕ್ತವಾಗುವ ರೀತಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸೇವೆ ಮಾಡಿದ್ದಾರೆ. ನಿವೃತ್ತಿ ಎನ್ನುವುದು ಆಡಳಿತದ ಅಂತ್ಯವಲ್ಲ, ಅದು ಬದುಕಿನ ಮತ್ತೊಂದು ಮಜಲು, ಅದರ ಪ್ರಾರಂಭ ಎಂದು ಅವರು ಬಲವಾಗಿ ನಂಬಿದ್ದಾರೆ. ದೈಹಿಕ ತೊಂದರೆ, ಹೃದಯ ಚಲನೆ, ನರ ಸಂಬಂಧಿ ಕಾಯಿಲೆಗಳಿಂದ ಧೃತಿಗೆಡದೆ ಚೇತರಿಸಿಕೊಂಡು ಮೊದಲಿನ ಉತ್ಸಾಹದಿಂದ ಕಾರ್ಯ ಅವರು ಮಾಡುತ್ತಿದ್ದಾರೆ. ಅವರು ಯಾವುದೇ ಗುಂಪಿನಲ್ಲಿ ನಾಯಕ ಗುಣಗಳನ್ನು ಪ್ರದರ್ಶಿಸಿದ್ದಾರೆ. ಒಂದು ನಂಬಿಕೆ, ನಿರಂತರವಾಗಿ ಕಾರ್ಯ, ದಯೆ ಅವರ ಮೂಲ ಮಂತ್ರಗಳು. ಅವರು ತಮ್ಮ ಕೇತುಪುರ ಕಾರ್ಯ ಪರಿಸರದಲ್ಲಿ, ಗ್ರಾಮೀಣ ಪರಿಸರದಲ್ಲಿ ಮರ ನೆಟ್ಟಿದ್ದಾರೆ, ಜಲಮೂಲಗಳನ್ನು ರಕ್ಷಿಸಿದ್ದಾರೆ, ಸಾರ್ವಜನಿಕರಿಗೆ ಉಪಯುಕ್ತ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ತಮ್ಮ ಹಳ್ಳಿಯಲ್ಲಿ ಕೇತುಪುರ ಗ್ರಾಮ ಅಭಿವೃದ್ಧಿ ಟ್ರಸ್ಟ್ ಸ್ಥಾಪಿಸಿ ಹಿರಿಯರು, ಯುವ ಸಮುದಾಯದವರು, ಸ್ತ್ರೀ ಶಕ್ತಿ ಗುಂಪುಗಳು, ಶಿಕ್ಷಕರು ಎಲ್ಲರನ್ನೂ ಸೇರಿಸಿ ಒಗ್ಗೂಡಿ ಕಾರ್ಯ ಮಾಡುತ್ತಿದ್ದಾರೆ. ಅವರ ಕೃತಿ ಗ್ರೌಂಡ್ ಟು ಗವರ್ನೆನ್ಸ್ ಅಧಿಕಾರಿಗಳಿಗೆ ಉತ್ತೇಜಕ, ಯೋಜನಾ ಕಾರ್ಯಕ್ರಮಗಳಿಗೆ ಒಳ್ಳೆಯ ಕೈಪಿಡಿ, ನೀತಿಮತ್ತೆಯ ತತ್ವಗಳನ್ನು ಅಳವಡಿಸಿಕೊಂಡು ಕಾರ್ಯ ನಿರ್ವಹಿಸಕ್ಕೆ ಅದು ಮಾರ್ಗದರ್ಶಿಯಾಗಿದೆ. ಅವರು ನಿವೃತ್ತಿಯ ನಂತರ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸ್ ನಂತಹ ಬೃಹತ್ ಗಂತಿ ರೋಗಗಳ ಆಸ್ಪತ್ರೆ ಸಮುದಾಯದ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಜಿಯೋಗ್ರಫಿ, ಎಕನಾಮಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಅವರು ಡೈನಾಮಿಕ್ಸ್ ಇನ್ ರೂರಲ್ ಅರ್ಬನ್ ಫ್ರಿಂಜ್, ಎ ಕೇಸ್ ಸ್ಟಡಿ ಆಫ್ ಬ್ಯಾಂಗ್ಳೂರ್ ಬಗ್ಗೆ ವಿಶೇಷ ರೀತಿ ಬರೆದ ಥೀಸಿಸ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ದೊರಕಿಸಿಕೊಟ್ಟಿತು. 1983ರಲ್ಲಿ KAS ಆದ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜಿಯೋಗ್ರಫಿ ವಿಷಯದ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಬಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ, ನಂತರ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಫುಡ್, ಮೈಸೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್, ಖಾದಿ ಗ್ರಾಮೋದ್ಯೋಗ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ಲಿ ಮತ್ತು ಟ್ರೆಜರಿ ಡೈರೆಕ್ಟರ್ ಆಗಿ, ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ CEO ಆಗಿ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಉಪದೇಶ, ಆರೋಗ್ಯ ವೃತ್ತಿಯಲ್ಲಿ ರೋಗಿಯನ್ನು ದಯೆಯಿಂದ ಕಾಣೆ, ಸರ್ಕಾರಿ ಸೇವೆಯ ವ್ಯವಸ್ಥೆಯನ್ನು ರೂಪಿಸಿ ಅದರ ಬಗ್ಗೆ ನೀವು ನಿವೃತ್ತಿ ಹೊಂದಿದ ಮೇಲೂ ಸಹ
ಜನರು ನಿಮ್ಮ ಕೆಲಸವನ್ನು ಸ್ಮರಿಸುತ್ತಾರೆ. ಆರೋಗ್ಯ ರಕ್ಷಕನಾಗಿದ್ದರೆ ನಿಮ್ಮ ಸಮಾಧಾನ ಗುಣಕಾರಿ. ಲೆಕ್ಕ ಹಾಕದ ರೀತಿ ಆಡಳಿತದಲ್ಲಿ ಬದಲಾವಣೆ ತನ್ನಿ, ಅದು ಅವರ ಮೂಲ ಮಂತ್ರಗಳು ಬೋರೇಗೌಡರದು. ಅವರು ಮಾಡಿದ ಸೇವೆ, ಅನುಭವದ ಹಿನ್ನೆಲೆಯಲ್ಲಿ ರಚಿಸಿದ ಗ್ರೌಂಡ್ ಟು ಗವರ್ನೆನ್ಸ್ ಸಂಪುಟಗಳು ಆಡಳಿತ ನಡೆಸುವವರಿಗೆ ಮಾರ್ಗದರ್ಶಿಯಾಗಿವೆ. ತಮ್ಮ ವ್ಯಾಪಕ ಅನುಭವದ ಹಿನ್ನೆಲೆಯಲ್ಲಿ ಡಾಕ್ಟರ್ ಬೋರೇಗೌಡರು ಈ ಕೃತಿಗಳನ್ನು ರಚಿಸಿದ್ದು, ಅವುಗಳ ಅಧ್ಯಯನ ಆಡಳಿತ ಯಾವುದೇ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳಿಗೆ ಮಾರ್ಗದರ್ಶಿಯಾಗುವುದರಲ್ಲಿ ಸಂದೇಹವಿಲ್ಲ. ಅವರ ಶ್ರಮಕ್ಕೆ ನಮ್ಮೆಲ್ಲರ ಕೃತಜ್ಞತೆಗಳು. ಅವರ ಬೇರೆ ಕೃತಿಗಳು ಇಂದು ಬಿಡುಗಡೆಯಾಗುತ್ತಿದ್ದು, ಅವುಗಳನ್ನು ರಚಿಸಿದ ಡಾಕ್ಟರ್ ಬೋರೇಗೌಡರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳು. ನಮಸ್ಕಾರ.